ಹಲೋ, ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಶ್ರೀದೇವಿ. ಇವತ್ತು ನಾವು ನಮ್ಮ ಮನೆಯ ಕೈತೋಟವನ್ನು ನೋಡೋಣ. ಸಣ್ಣದೊಂದು ಕೈತೋಟ. ಇದು ಸ್ವಲ್ಪ ತರಕಾರಿಗಳನ್ನ ಡೈಲಿ ಯೂಸ್ಗೆ ಏನೇನು ಬೇಕೋ ಆ ಥರ ತರಕಾರಿಗಳನ್ನ ಹಾಕ್ಕೊಂಡಿದ್ದೀನಿ. ಇದು ಚಳ್ಳೆರಿಕಾಯಿ ಬಳ್ಳಿ. ತುಂಬ ಚೆನ್ನಾಗಿ ಚಳ್ಳೆರಿಕಾಯಿ ಬಿಡ್ತಾಯಿದೆ. ಹೂಗಳು ಭಾಳ ಆಗಿದೆ. ಇದು ವಾರಕ್ಕೆ 1 kg 1.5 kg ಅಷ್ಟು ಚಳ್ಳೆರಿಕಾಯಿ ಬಿಡುತ್ತೆ. ಚೆನ್ನಾಗಿ ಬಿಡ್ತಾಯಿದೆ. ಯಾವುದು ಹುಳಗಳೇನಿಲ್ಲ. ಇದಕ್ಕೇನು ನಾನು ಎಕ್ಸ್ಟ್ರಾ ಗೊಬ್ಬರ ಏನೂ ಹಾಕಿರಲ್ಲ. ಇದು ಸಬ್ಬಸ್ಗಿ ಸೊಪ್ಪು, ಇದು ಮೂಲಂಗಿ. ಇದು ಬದನೆಕಾಯಿ ಗಿಡ. ತುಂಬ ಚೆನ್ನಾಗಿ ಬದನೆಕಾಯಿ ಬಿಡುತ್ತೆ. ಇದು ಮೆಣಸಿನ ಗಿಡಗಳು. ಇದಕ್ಕೆ ಯಾಕೋ ಸ್ವಲ್ಪ ಲೀಫ್ ಕರ್ಲ್ ಅಂತಾರಲ್ಲ ಆ ಥರ, ಅಂದರೆ ಎಲೆಗಳೆಲ್ಲ ಮುದುಡಿ ಹೋಗಿ ಆ ಥರದ್ದು ಸ್ವಲ್ಪ ಕಾಯಿಲೆ ಇದೆ. ಅದಕ್ಕೆ ಎಷ್ಟು ಸ್ಪ್ರೇ ಮಾಡಿದ್ರೂ ಕೀಟನಾಶಕಗಳು ಹೋಗ್ತಾಯಿಲ್ಲ. ಅದು ಚಳ್ಳೆರಿಕಾಯಿದು ಕೆಲವೊಂದು ಗಿಡಗಳಿಗೆ ಎಷ್ಟು ಸ್ಪ್ರೇ ಮಾಡಿದ್ರೂ ಹೋಗಲ್ಲ. ನೀಮ್ ಆಯಿಲ್ ಅಂತೂ ಹೋಗೋದೇ ಇಲ್ಲ. ಅದು ರೆಸಿಸ್ಟೆನ್ಸ್ ಬಂದಿದೆ ಈಗಾಗಲೇ ನೀಮ್ ಆಯಿಲ್ಗೆ. ಲೋಕಲ್ ಅಂಗಡಿಯಲ್ಲಿ ಯಾವುದಾದ್ರೂ ಒಂದು ಕೀಟನಾಶಕಗಳು ತೊಗೊಂಡು ಬಂದು ನೀವು ಸ್ಪ್ರೇ ಮಾಡ್ಬೋದು. ಇದೆಲ್ಲ ಪಾಲಕ್ಕು, ಸಬ್ಬಸ್ಗಿ, ಅದು ಕೊತ್ತಂಬರಿ ಸೊಪ್ಪು ಅದು ಹಾಕ್ಬೋದು. ಕರಿಬೇವು, ಇದೆ ಪಾಲಕ್. ಚೆನ್ನಾಗಿ ಬಂದಿದೆ ಎಲ್ಲ ಗಿಡಗಳೆಲ್ಲ. ಇದು ಮೆಂತೆ ಹಾಕಿದ್ದು. ಮೆಂತೆ ಸೊಪ್ಪು, ಕಬ್ಬು ಸ್ವಲ್ಪ ಹಂಗೆ ತಿಂದು ಹಾಕಿದೆ, ಅದು ಚೆನ್ನಾಗಿದೆ. ಇದು ನಿಂಬೆ ಗಿಡ. ಇದು ಕಬ್ಬಿನದು. ಕಬ್ಬು ಚೆನ್ನಾಗಿ ಬೆಳೆದಿದೆ. ಬೆಳೆಯುತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ, ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ಬೆಂಡೆಕಾಯಿ ಸೀಡ್ಸ್ ಸರಿಗಿಲ್ಲ ಅನಿಸುತ್ತೆ, ಹಾಗಾಗಿ ಸರಿಯಾಗಿ ಬರಲೇ ಇಲ್ಲ ಬೆಂಡೆಕಾಯಿ. 2-3 ಸರಿ ಟ್ರೈ ಮಾಡಿದೆ, ಬೆಂಡೆಕಾಯಿ ಬಂದೇ ಇಲ್ಲ ನಮ್ಮ ಮನೇಲಿ. ಇದೊಂದು ಎಲೆ ನೋಡ್ತಾ ಇದ್ದೀರಲ್ಲ, ಇದು ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇದರ ಹೆಸರು ನನಗೂ ಗೊತ್ತಿಲ್ಲ. ಇದು ಗಿಡದ ಒಂದು ವಿಶೇಷತೆ ಅಂದರೆ ಇದು ಹೂವಿನ ಗಿಡ. ಇದು ಬಾಲ್ ಥರ ಇರುತ್ತೆ ಇದ್ರ ಹೂವು. ಇದು ಗುಡುಗು ಶಿಡ್ಲು ಬಂದಾಗ ಮಾತ್ರ ಇದು ಗಡ್ಡೆ ಇದು ಗ್ರೋತ್ ಆಗುತ್ತೆ, ಅಂದರೆ ಎಲೆಗಳು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಗಡ್ಡೆ ತಂದು ಹಾಕಿದ್ದದು. ಗುಡುಗು ಶಿಡ್ಲು ಮೊನ್ನೆ ಸ್ವಲ್ಪ ಗುಡುಗಿದ್ದಾಗ ಅದು ಗಿಡ ಆಗಿದ್ದು. ಇದು ದುಂಡು ಮಲ್ಲಿಗೆ ಹೂವು, ಮಗ್ಗು ಚೆನ್ನಾಗಿತ್ತು. ದಾಸವಾಳ ಬಹಳ ಇತ್ತು, ಕೆಳಗಡೆ ಎಲ್ಲ ಕಟ್ ಮಾಡಿದ್ದೀನಿ. ಇದು ದಾಸವಾಳ ತುಂಬ ಚೆನ್ನಾಗಿ ಬರುತ್ತೆ. ಇದು ಪಪ್ಪಾಯ ಗಿಡ. ಇದು 1-2 ರೋಸ್ ಗಿಡ ಹಾಕಿದ್ದೀವಿ. ಇಲ್ಲಿ ಬ್ರಹ್ಮಕಮಲ ಹಾಕಿದ್ದೀನಿ. ಅದಕ್ಕೆ ಮೋಸ್ಟ್ಲಿ ಅಷ್ಟೊಂದು ಬಿಸಿಲು ಬೀಳ್ತಾ ಇಲ್ಲ ಅಂತ ಸರಿಯಾಗಿ ಬರ್ತಾಯಿಲ್ಲ. ಇದು ದುಂಡು ಮಲ್ಲಿಗೆ ತುಂಬ ಮೊಗ್ಗಿತ್ತು. ಈ ವರ್ಷ ಭಾಳ ಬಂದಿತ್ತು ದುಂಡು ಮಲ್ಲಿಗೆ ಹೂವು. ಮನೆ ಮುಂದೆ ಈ ರೀತಿ ಒಂದು ತೋಟ ಇದ್ದರೆ ಎಷ್ಟು ಚೆಂದ ಅನಿಸುತ್ತೆ. ದಿನ ಬೆಳಗ್ಗೆ ಪಕ್ಷಿಗಳು ಬಂದು ಅದ್ರ ಮೇಲೆ ಕೂಡ್ತಾ ಇರುತ್ತೆ. ಏನು ಚುಂಚು ಅಂತ ಸೌಂಡ್ ಮಾಡ್ತಾ ಇರ್ತವೆ. ಇದು ಪುದೀನ ಸೊಪ್ಪು. ಇನ್ನೊಂದು ಹೀರೆಕಾಯಿ, ಚಿಕ್ಕ ಹೀರೆಕಾಯಿ ಸಾಕಷ್ಟು ಬಿಟ್ಟಿದೆ ಈ ಸರಿ. ಇದೇ ಫಸ್ಟ್ ಟೈಮ್ ಹೀರೆಕಾಯಿ ಚೆನ್ನಾಗಿ ಬಿಡ್ತಾ ಇರೋದು. ಪ್ರತಿ ಸರಿ ಅಷ್ಟು ಬಿಡ್ತಾ ಇರಲಿಲ್ಲ. ಹೀರೆಕಾಯಿ ಇದು ಜವಳೆಕಾಯಿ ಗಿಡ. ಜವಳೆಕಾಯಿ ಪರವಾಗಿ ಚೆನ್ನಾಗಿ ಬಿಟ್ಟು. ಇದು ಪಪ್ಪಾಯ ಮತ್ತು ಪೇರಲ ಗಿಡ. ಅದ್ರ ಪಕ್ಕ ಇದು ಜವಳೆಕಾಯಿ. ಇದು ಹೀರೆಕಾಯಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನಾವು ಕೇರ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಯಾವುದೇ ಥರದ ಕೆಮಿಕಲ್ಸ್ನ ಏನು ಯೂಸ್ ಮಾಡಲ್ಲ.
ಮಣ್ಣಿಗೆ ಒಂದು ಮ್ಯಾನ್ಯೂರ್ನ ಮಿಕ್ಸ್ ಮಾಡಿದ್ದೆ, ಅದು AWPL ಕಂಪ್ನಿದು. ಅದ್ರ ಡೀಟೇಲ್ ವಿಡಿಯೋ ಒಂದು ಸರಿ ಮಾಡ್ತೀನಿ, ಭೂವಿಟ ಅಂತ. ಅದನ್ನ ಮಣ್ಣಿಗೆ ಮಿಕ್ಸ್ ಮಾಡಿ ಹಾಕೋದ್ರಿಂದ ಮಣ್ಣು ಬಹಳ ಫಲವತ್ತಾಗಿರ್ತದೆ, ಮಣ್ಣಿನ ಫಲವತ್ತತೆ ಕಡಿಮೆ ಆಗಲ್ಲ. ಯಾವುದೇ ಕೀಟನಾಶಕಗಳನ್ನ ನೀವು ಬಳಸಬೇಕು ಅನ್ನೋ ಅವಶ್ಯಕತೆ ಇರೋಲ್ಲ. ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸರಿ ಟ್ರೈ ಮಾಡಿ, ನಾನು ಅದ್ರ ಡೀಟೇಲ್ ವಿಡಿಯೋ ಮಾಡ್ತೀನಿ. ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ ಅದು AWPL ಪ್ರಾಡಕ್ಟು. ನಿಮ್ಗೆ ಏನಾರ ಅದರದ್ದು ಲಿಂಕ್ ಬೇಕಿತ್ತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಹಾಕ್ತೀನಿ. ಅದ್ರ ಬಗ್ಗೆ ತುಂಬ ಚೆನ್ನಾಗಿದೆ. ಹೊಲಗಳಲ್ಲೆಲ್ಲ ಹಾಕ್ಬೋದು, ಹಣ್ಣು ತರಕಾರಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಭೂವಿಟನ. ಹೀರೆಕಾಯಿ ಮಾತ್ರ ಬಹಳ ಬಿಟ್ಟಿದೆ, ನೋಡಬೇಕು ಇನ್ನು ಹೆಂಗೆ ಬರುತ್ತಂತ. ಮಣ್ಣಿನ ಫಲವತ್ತತೆ ಕಾಪಾಡೋದು ಅಷ್ಟೇ ಮುಖ್ಯವಾಗಿದೆ. ಹೊಲ ಗದ್ದೆಗಳಿಗೆ ಸುಮ್ಮನೆ ಏನೇನೋ ಸ್ಪ್ರೇ ಮಾಡ್ತಾಯಿದ್ದೀರಾ, ಎಷ್ಟೋ ಕೀಟನಾಶಕಗಳನ್ನ ಹಾಕ್ತಾಯಿದ್ದೀರಾ.